ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ನಾನು 3 ಮನೇಲಿ ಬಾಳೆಹಣ್ಣಿತ್ತು, ಹಣ್ಣಾಗಿತ್ತು. ಇದನ್ನು ನಾನು ಇವಾಗ ಒಬ್ಬಟ್ಟು ಮಾಡಿ ತೋರಿಸ್ತೀನಿ ಬನ್ನಿ. ಬಾಳೆಹಣ್ಣಿನ ಹೋಳಿಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ ಸೂಪರಾಗಿರುತ್ತೆ. ಇದು ಸ್ವೀಟ್ ಇರೋದಕ್ಕೆ ನಾವು ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹೋಳಿಗೆ ಮಾಡ್ಬೋದು. ಈ ಹೋಳಿಗೆ ಮಾಡೋದು ಹೇಗಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲೇ ನಾನು ಒಂದು ಚಂಬಷ್ಟು ನೀರು ಹಾಕ್ತಾಯಿದ್ದೀನಿ. ಒಂದು ಚಂಬು ನೀರು ಹಾಕಿಬಿಟ್ಟು ನಾವು ಸೊಪ್ಪೆಲ್ಲ ಸೋರಾಕೋದಿರುತ್ತಲ್ಲ, ಆ ಜಡಿ ನಾವು ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಈ 3 ಬಾಳೆಹಣ್ಣು ಇದರಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ನಾವು ಬೇಯಿಸ್ಕೊಂಬರೋಣ. ಮುಚ್ಚಳ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಬೆಂದ ನಂತರ ನಾವು ಹೇಗೆ ಹೋಳಿಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ 10 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ ಬೆಂದಾದಮೇಲೆ ಇವಾಗ ನಾವು ತಣ್ಣಗೆ ಹಾಕ್ಬಿಡೋಣ. ತಣ್ಣಗಾದ ನಂತರ ನಾವು ಬಾಳೆಹಣ್ಣು ಸಿಪ್ಪೆ ಬಿಡಿಸ್ಬಿಟ್ಟು ನಾವು ಹೇಗೆ ಹೋಳಿಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಇವು ತಟ್ಟೆಗೆ ತೆಗೆದುಬಿಟ್ಟು ನಾವು ತಣ್ಣಗೆ ಹಾಕ್ಬಿಡೋಣ. ಗ್ಯಾಸ್ ಆಫ್ ಮಾಡಿ ಇವಾಗ ತಣ್ಣಗೆ ಹಾಕ್ಬಿಡೋಣ ಬನ್ನಿ. ನೋಡಿ, ಇವಾಗ ತಣ್ಣಗಾಗಿದೆ. ಈ ಸದ್ಯಕ್ಕೆ ನಾವು ಈ ತಣ್ಣಗಾಗಿರೋ ಬಾಳೆಹಣ್ಣನ್ನು ಬಿಡಿಸ್ಕೊಳ್ಳೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಸೂಪರಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇದು ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ಬಾಳೆಹಣ್ಣನ್ನು ಸಿಪ್ಪೆ ಬಿಡಿಸಿದ್ದೀನಿ. ಒಂದು ಅಗಲವಾದ ತಟ್ಟೆ ತೊಗೊಂಡ್ಬಿಟ್ಟು ನಾವು ಇದರಲ್ಲಿ ಬಾಳೆಹಣ್ಣು ಇಟ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮ್ಯಾಶ್ ಮಾಡೋಣ. ಈ ಥರ ಹಿಂದೆ ಮುಂದೆ ತೆಗೆದುಬಿಟ್ಟು ನಾವು ನೀಟಾಗಿ ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ. ಒಂದು ಮ್ಯಾಗಿ ತಿನ್ನೋ ಸ್ಪೂನ್ ಇರುತ್ತಲ್ಲ, ಅದರಿಂದನೇ ನೀವು ಮ್ಯಾಶ್ ಮಾಡ್ಕೊಳ್ಳಿ. ಈ ಬಾಳೆಹಣ್ಣು ಯಾಕೆ ಬೇಯಿಸೋದಂದ್ರೆ ತುಂಬ ಸ್ಮೂತಾಗಿ ಬರಲಿ, ಒಬ್ಬಟ್ಟಿಗೆ ಹೋಳಿಗೆ ತಟ್ಟಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಈ ಥರ ಬೇಯಿಸ್ಕೊಳ್ಳೋದು. ನೋಡಿ, ಎಷ್ಟು ಬೇಗನೆ ಸ್ಮೂತ್ ಆಗುತ್ತಂತ, ತುಂಬ ಚೆನ್ನಾಗಿರುತ್ತೆ. ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು, ತುಂಬ ಕಷ್ಟ ಏನಲ್ಲ, ತುಂಬ ಸುಲಭವಾಗಿದ್ದು. ನೋಡಿ, ಇವಾಗ ನಾವು ಇದಕ್ಕೆ ಏನೇನು ಹಾಕೋದಂತ ನೋಡ್ಕೊಳ್ಳೋಣ. ನೋಡಿ, 2ರಿಂದ 3 ಸ್ಪೂನು ನಾನು ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ವಲ್ಪ ಖಾರ ಇರಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಅಜ್ವಾನ, ಅರ್ಧ ಸ್ಪೂನು ಉಪ್ಪು, 1 ಸ್ಪೂನ್ ಆಗಷ್ಟು ನಾನು ಉಪ್ಪು ತೊಗೋತಾ ಇದ್ದೀನಿ. ಇದರಲ್ಲಿ ಅರ್ಧ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ನೀವು ಮತ್ತೆ ಹಾಕ್ಕೋಬೋದು. ನೋಡಿ, ಇವಾಗ ಒಂದು ಚಿಕ್ಕ ಸ್ಪೂನಿಲ್ಲೇ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಕೈಯಿಂದನೇ ಈ ಥರ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ಇಟ್ಕೊಂಡ್ಬಿಟ್ಟು ನಾನು ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಫಸ್ಟೇ ಹಿಟ್ಟು ಕಲಸಿ ಇಟ್ಕೊಂಡಿದ್ದೀನಿ. ಈ ಹೂರನ್ನ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಒಬ್ಬಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಈ ಥರ ಬಾಳೆಹಣ್ಣಿನ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಒಂದು 10 ನಿಮಿಷ ಇದನ್ನು ನಾವು ಮುಚ್ಚಿಡೋಣ. ನೋಡಿ, ನಾನು ಫಸ್ಟೇ ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ. ನಾನು ಇಷ್ಟು ಚೆನ್ನಾಗಿರ್ಬೇಕಿದು, ಇಷ್ಟು ಸ್ಮೂತಾಗಿ. ಗೋಧಿ ಹಿಟ್ಟು ಚಪಾತಿಗೆಲ್ಲ ಕಲಿಸ್ತಿರಲ್ಲ, ಆ ಥರ ಇರಬಾರ್ದು. ಸ್ವಲ್ಪ ಈ ಕಡೆ ಒಬ್ಬಟ್ಟು ಹಿಟ್ಟು ಅಲ್ಲ, ಈ ಕಡೆ ಚಪಾತಿ ಹಿಟ್ಟು ಅಲ್ಲ, ಮಧ್ಯದಾಗ ಈ ಥರ ನಾವು ಕಲಸಿಟ್ಕೊಳ್ಳೋಣ. ಇವಾಗ ನಾನು ಒಬ್ಬಟ್ಟು ಮಾಡಿ ತೋರಿಸ್ತೀನಿ ಬನ್ನಿ. ಈ ಥರ ನಾನು ಎಣ್ಣೆ ಕವರನ್ನು ಕಟ್ ಮಾಡ್ಕೊಂಡಿದ್ದೆ, ಇದ್ರ ಮೇಲೆ ನಾನು ಒಬ್ಬಟ್ಟು ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಆಗುತ್ತೆ. ನೀವು ಜಾಸ್ತಿ ಹೊತ್ತು ಬಾಳೆಹಣ್ಣು ಬೇಯಿಸ್ಕೋಬೇಕಂತ ಏನಿಲ್ಲ, 1ರಿಂದ 2 ನಿಮಿಷ ಬೇಯಿಸ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಅಷ್ಟು ಮೀರಿ ನಿಮ್ಗೆ ತೆಳ್ಳಗೆ ಅನಿಸಿದರೆ ಸ್ವಲ್ಪ ಕಡಲೆ ಹಿಟ್ಟು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ನಾನು ಏನೂ ಮಿಕ್ಸ್ ಮಾಡಿಲ್ಲ. ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟಿದೆ, 2 ನಿಮಿಷ. 10 ನಿಮಿಷನೂ ಬೇಡ, 2 ನಿಮಿಷ ಟೈಮ್ ಇದ್ದರೆ ನೀವು ತಕ್ಷಣವೂ ಮಾಡ್ಕೋಬೋದು. ನೋಡಿ, ಈ ಥರ ನಾವು ಕೈಯಿಂದ ಸ್ವಲ್ಪ ಇಷ್ಟು ದಪ್ಪ ಉಂಡೆ ತೊಗೊಂಡ್ಬಿಟ್ಟು ಹಿಂಗೆ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ನಾವು ಸ್ಪೂನ್ ಸಹಾಯದಿಂದ ಇದನ್ನು ಒಬ್ಬಟ್ಟು, ಯಾಕಂದರೆ ಬಾಳೆಹಣ್ಣು ತುಂಬ ಹಣ್ಣಾಗಿರೋದಕ್ಕೆ ನಾವು ಈ ಥರನೂ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಹಿಟ್ಟು ಹಿಡ್ಕೊಂಡ್ಬಿಟ್ಟು ನೀವು ಈ ಥರ ಮಾಡ್ಕೊಂಡು ನೋಡಿ. ನೀವು ಇಂಗು ಆಮೇಲೆ ಅಜ್ವಾನ, ಖಾರ, ಉಪ್ಪು ಹಾಕಿರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಈ ಥರದೊಂದು ಒಬ್ಬಟ್ಟು ಮಾಡಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ನಾವು ಮುಚ್ಚಬೇಕು. ಯಾಕಂದರೆ ಇದು ತೆಳ್ಳಗಿರೋದಕ್ಕೆ ಸ್ವಲ್ಪ ನಿಧಾನಕ್ಕೆ ಮುಚ್ಕೊಂಡ್ಬಿಟ್ಟು ನೀವು ತಟ್ಟಿದರೆ ಸೂಪರಾಗಿರುತ್ತೆ. ಇದು ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾವು ತಟ್ಕೊಂಡ್ಬಿಟ್ಟು ಇವಾಗ ನಾವು ಈ ಕವರಲ್ಲಿ ತಟ್ಕೊಳ್ಳೋಣ. ನಮಗೆ ಎಷ್ಟು ದೊಡ್ಡದು ಬೇಕೋ ನೋಡ್ಕೊಂಡ್ಬಿಟ್ಟು ನಾವು ತಟ್ಕೊಬೋದು. ನೋಡಿ, ಈ ಥರ ನಾವು ನಿಧಾನಕ್ಕೆ ತಟ್ಕೋಬೇಕಿದು. ಯಾಕಂದರೆ ನೀವು ಮೈದಾ ಹಿಟ್ಟು ಮಿಕ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬರೀ ಗೋಧಿ ಹಿಟ್ಟಿನೇ ಮಾಡ್ತಾ ಇರೋದಕ್ಕೆ ಈ ಥರ ಬರ್ತಾ ಇರೋದು. ನೀವು ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರದೊಂದು ಒಬ್ಬಟ್ಟು ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಚಿಕ್ಕದಾಗೆ ದಪ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನಾನು ಹಂಚಲ್ಲಿ ಹಾಕಿ ನಿಮಗೆ ಬೇಯಿಸಿ ತೋರಿಸ್ತೀನಿ. ನೋಡಿ, ಇವಾಗ ಹಂಚು ಕಾಯ್ದಿದೆ. ಇವಾಗ ನಾನು ಇದನ್ನು ಒಬ್ಬಟ್ಟು ತಟ್ಟಿರೋದು
ಹಾಕ್ತಾಯಿದ್ದೀನಿ. ಬೇಕಾದ್ರೆ ನೀವು ಒಬ್ಬಟ್ಟು ಬೇಡ ಅಂದ್ರೂ ನೀವು ಬಜ್ಜಿನೂ ಮಾಡ್ಕೋಬೋದು. ಖಾರವಾಗಿ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ಬೇಡ ಅಂದರೆ ನೀವು ಬಜ್ಜಿ ಥರನೂ ಹಾಕ್ಕೋಬೋದು. ಅದನ್ನು ನಿಮಗೆ ಹಾಕಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ ನೋಡಿ. ಇವಾಗ ನಾನು ತಿರುವಾಗ್ತಾಯಿದ್ದೆ. ಎಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಇದು ಸೂಪರಾಗಿರುತ್ತೆ. ಮೈದಾ ಹಿಟ್ಟು ಹಾಕಿ ಮಾಡಿದ್ರಂತೂ ಒಂಚೂರು ಹೂರಣ ಆಚೆ ಬರಲ್ಲ. ಯಾಕಂದ್ರೆ ಮೈದಾ ಹಿಟ್ಟನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಇಷ್ಟ ಆ ಥರ ಮಾಡ್ಕೊಳ್ಳಿ. ಬಾಳೆಹಣ್ಣು ನಿಮ್ಗೆ ತುಂಬ ತೆಳ್ಳಗಾಗಬಾರ್ದಂದ್ರೆ, ಯಾಕಂದ್ರೆ ಹೂರಣ ಮಾಡೋಕ್ಕೆ ಸ್ವಲ್ಪ ತುಂಬ ಗಟ್ಟಿ ಇರಬಾರ್ದು, ತಟ್ಟಕ್ಕೆ ಬರಲ್ಲ. ಅದಕ್ಕಾಗಿ ನಾನು ಸ್ಮೂತಾಗಿ ಮಾಡ್ಕೊಂಡು ನೀವು ಒಂದೇ ಒಂದು ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ನೀವು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಸೂಪರಾಗಿರುತ್ತೆ. ಇದಕ್ಕೆ ತುಪ್ಪ ಹಚ್ಕೊಂಡ್ಬಿಟ್ಟು ತಿಂದರೆ ಏನೂ ಬೇಡ, ಚಟ್ನಿ ಬೇಡ, ಸಾಂಬಾರು ಬೇಡ, ಪಲ್ಯನೂ ಬೇಡ, ಬರೀ ಹಾಗೆ ಒಣ ಬಾಯಿಲೇ ತಿನ್ಬೋದು. ರೆಡಿಯಾಗಿದೆ ಇದು. ಇದೇ ಥರ ನಾನು ಇನ್ನೊಂದು 3 ಸುಟ್ಕೊಂಡ್ಬರ್ತೀನಿ. ಒಂದು 4 ಒಬ್ಬಟ್ಟು ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಬಾಳೆಹಣ್ಣಿಂದ ನಾನು ಚಿಲ್ಲಿ ಪೌಡ್ರು, ಉಪ್ಪು, ಆಮೇಲೆ ಇಂಗು, ಅಜ್ವಾನ ಹಾಕಿ ಮಾಡಿದ ಒಬ್ಬಟ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಒಬ್ಬಟ್ಟು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಈ ಬಾಳೆಹಣ್ಣಿಂದ ಮಾಡೋದ್ರಿಂದ ಸಿಹಿ ತಿಂದು ತಿಂದು ಬೇಜಾರಾಗಿರುತ್ತೆ. ಸಿಹಿ ಜೊತೆ ಖಾರ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ನೀವು ಬಾಳೆಹಣ್ಣಿಂದು ಒಬ್ಬಟ್ಟು ತಟ್ಕೋಬೋದು. ಈ ಥರ ಬಾಳೆಹಣ್ಣಿನ ಒಬ್ಬಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.